ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಗಳನ್ನು ಮೊದಲು ನೋಡೋದಕ್ಕೆ SPK ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಪಕ್ಕ ಇರೋ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡೋದ್ರ ನೋಟಿಫಿಕೇಷನ್ಗೆ ಸಿಗುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. SPK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಮಾರ್ಚ್ 23ರ ಕೆಲವು ಪ್ರಮುಖ ಪ್ರಚಲಿತ ವಿದ್ಯಮಾನಗಳನ್ನು ನೋಡ್ತಾ ಹೋಗೋಣ. ಇದರ PDF ಅನ್ನು ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಪಡ್ಕೋಬೋದು. ಟೆಲಿಗ್ರಾಮನ್ನು @SPK ಕನ್ನಡ ಅಂತ ಸರ್ಚ್ ಮಾಡಿ ನಿಮಗೆ ಟೆಲಿಗ್ರಾಮ್ ಸಿಗುತ್ತೆ. ಅಲ್ಲಿ ನಾನು ಪ್ರತಿದಿನ ಸಂಜೆ 6 ಗಂಟೆಗೆ ಆ ದಿನದ ಪ್ರಚಲಿತ ವಿದ್ಯಮಾನಗಳ ವೀಡಿಯೋಸ್ನ PDF ಅನ್ನು ಅಪ್ಲೋಡ್ ಮಾಡ್ತೇನೆ. ಇಂಡಿಯನ್ ವೆಲ್ಸ್ ಮಾಸ್ಟರ್ಸ್ 2019ರ ಮೊದಲ ಪುರುಷರ ಸಿಂಗಲ್ಸ್ ಪುರಸ್ಕಾರವನ್ನು ಪಡೆದುಕೊಂಡಂಥವರು ಯಾರು? ಸರಿಯಾದ ಉತ್ತರ ಡೊಮಿನಿಕ್ ಥೀಮ್. ಆಪ್ಷನ್ 2 ಸರಿಯಾದಂಥ ಉತ್ತರ ಡೊಮಿನಿಕ್ ಥೀಮ್. ವೃತ್ತಿಪರ ಟೆನ್ನಿಸ್ ಪಂದ್ಯಾವಳಿ ಇಂಡಿಯನ್ ವೇಲ್ಸ್ ಮಾಸ್ಟರ್ಸ್ 2019 ಕ್ಯಾಲಿಫೋರ್ನಿಯಾದಲ್ಲಿ ನಡೆದಿದೆ. ಆ ಒಂದು ಪುರಸ್ಕಾರವನ್ನು ಇವರು ಗೆದ್ದುಕೊಂಡಿದ್ದಾರೆ. ಮೊದಲ ಬಾರಿಗೆ ಯಾವ ರಾಜ್ಯವು ನೀರು ನಾಯಿಗಳ ಜನಗಣತಿಯನ್ನು ಕೈಗೊಂಡಿದೆ? ಸೊ ಈ ಆಯ್ಕೆಗಳನ್ನು ನೀವು ನೋಡ್ಕೋಬೋದು. ಭಾಳ ಇಂಪಾರ್ಟೆಂಟ್ ಆದ ಪ್ರಶ್ನೆ ಇದು. ನೀರು ನಾಯಿಗಳ ಮೊಟ್ಟ ಮೊದಲ ಜನಗಣತಿ ಮಾಡ್ತಿರ್ತಕ್ಕಂಥ ರಾಜ್ಯ ಯಾವುದು? ಸರಿಯಾದಂಥ ಉತ್ತರ ಉತ್ತರ ಪ್ರದೇಶ್. ಆಪ್ಷನ್ 2 ಉತ್ತರ ಪ್ರದೇಶ ಮೊದಲ ಬಾರಿಗೆ ರಾಜ್ಯದ ಸಂರಕ್ಷಿತ ಪ್ರದೇಶಗಳಲ್ಲಿ ನೀರು ನಾಯಿಗಳ ಜನಗಣತಿಯನ್ನು ಕೈಗೊಂಡಿದೆ. ಫಿಲಿಪಿಟ್ ಟೈಗರ್ ರಿಸರ್ವ್ನಿಂದ ಜನಗಣತಿ ವ್ಯಾಯಾಮ ಪ್ರಾರಂಭ ಆಗಿದೆ. ಮಾರ್ಚ್ 2019ರ ಅಂತ್ಯದ ವೇಳೆಗೆ ಎಲ್ಲ ಸಂರಕ್ಷಿತ ಪ್ರದೇಶಗಳಲ್ಲಿ ಈ ಒಂದು ಜನಗಣತಿಯನ್ನು ಮಾಡಿ ಮುಗಿಸಲಾಗುತ್ತೆ. ಶ್ರೀಲಂಕಾದ ತೈಲ ಸಂಸ್ಕರಣಾಗಾರ ನಿರ್ಮಿಸಲು ಭಾರತದ ಆರ್ಕಾಡ್ ಗ್ರೂಪಿನೊಂದಿಗೆ $3.85 ಬಿಲಿಯನ್ ಒಪ್ಪಂದಕ್ಕೆ ಯಾವ ದೇಶದೊಂದಿಗೆ ಸಹಿ ಹಾಕಿದೆ? ಸೊ ಕೆಳಗಿರ್ತಕ್ಕಂಥ ಆಪ್ಷನ್ಗಳನ್ನು ನೋಡ್ಕೋಬೋದು. ಸರಿಯಾದಂಥ ಉತ್ತರ ಆಪ್ಷನ್ ಡಿ ಓಮನ್. ಭಾರತದ ಆರ್ಕಾಡ್ ಗ್ರೂಪ್ ಓಮನ್ ತೈಲ ಸಚಿವಾಲಯ ಈ ಒಂದು ಇದರ ಜೊತೆ ಶ್ರೀಲಂಕಾದಲ್ಲಿ ತೈಲ ಸಂಸ್ಕರಣಾಗಾರವನ್ನು ನಿರ್ಮಾಣ ಮಾಡೋದಕ್ಕೆ ಈ ಒಂದು $3.85 ಬಿಲಿಯನ್ ಒಪ್ಪಂದಕ್ಕೆ ಸಹಿ ಹಾಕಿದೆ. ಈ ಕೆಳಗಿನವುಗಳಲ್ಲಿ IATA ಸದಸ್ಯತ್ವ ಪಡೆದ ಮೊದಲ ಭಾರತೀಯ ಕಡಿಮೆ ವೆಚ್ಚದ ವಾಹಕ ಯಾವುದಾಗಿದೆ? ಸೊ ಇರ್ತಕ್ಕಂಥ ಆಪ್ಷನ್ಗಳಲ್ಲಿ ಆಪ್ಷನ್ 1 ಸರಿಯಾದಂಥ ಉತ್ತರ ಸ್ಪೈಸ್ ಜೆಟ್. ಬಜೆಟ್ ಕ್ಯಾರಿಯರ್ ಸ್ಪೈಸ್ ಜೆಟ್ ಜಾಗತಿಕ ಏರ್ಲೈನ್ಸ್. ಗ್ರೂಪಿಂಗ್ ಇಂಟರ್ನ್ಯಾಷನಲ್ ಏರ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಅಂತ ನಾವೇನು ಕರಿತೀವಿ, IATA ಅಂತ ಕರಿತೀವಿ. IATA ಸೊ ಈ ಒಂದು ಗ್ರೂಪಲ್ಲಿ ಸದಸ್ಯತ್ವ ಪಡೆದಂಥ ಮೊದಲ ಭಾರತದ ಕಡಿಮೆ ವೆಚ್ಚದ ವಾಹಕ ಆಗಿದೆ ಸ್ಪೈಸ್ ಜೆಟ್. 800 ನೇಪಾಳಿ ಗೂರ್ಖಾ ಸೇವಾ ಪಡೆಗಾರರನ್ನು ನೇಮಕ ಮಾಡುವ ಮೂಲಕ ಹೊಸ ವಿಶೇಷ ಪದಾತಿ ಸೈನ್ಯದ ಬೆಟಾಲಿಯನ್ ಅನ್ನು ಯಾವ ದೇಶದ ಸೈನ್ಯ ರಚಿಸಿತು? ಸೊ ಆಪ್ಷನ್ಗಳಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ 3 ಬ್ರಿಟಿಷ್ ಸೈನ್ಯ. 800 ನೇಪಾಳಿ ಗೂರ್ಖಾ ಸೇವಕರನ್ನು ನೇಮಕ ಮಾಡುವ ಮೂಲಕ ಈ ಒಂದು ವಿಶೇಷ ಬೆಟಾಲಿಯನ್ನನ್ನು ಬ್ರಿಟಿಷ್ ಸೈನ್ಯ ಘೋಷಣೆ ಮಾಡಿಕೊಂಡಿದೆ. ಯಾವ ದಿನಾಂಕದಂದು ಜಾಗತಿಕ ಮರುಬಳಕೆ ದಿನವನ್ನು ಆಚರಣೆ ಮಾಡಲಾಗುತ್ತದೆ? ಸರಿಯಾದಂಥ ಉತ್ತರ ಆಪ್ಷನ್ 1 ಮಾರ್ಚ್ 18ರಂದು ಜಾಗತಿಕ ಮರುಬಳಕೆ ದಿನವನ್ನು ಪ್ರತಿ ವರ್ಷ ಆಚರಣೆ ಮಾಡಲಾಗುತ್ತೆ. ಸೊ ಪ್ರತಿ ವರ್ಷ ಒಂದೊಂದು ಥೀಮ್ ಇರುತ್ತೆ ಜಾಗತಿಕ ಮರುಬಳಕೆಯ ದಿನದ್ದು. ಅದೇ ರೀತಿ ರಿಸೈಕಲಿಂಗ್ ಇಂಟು ದ ಫ್ಯೂಚರ್ ಅನ್ನೋದು 2019ರ ಥೀಮ್. ಇತ್ತೀಚೆಗೆ ಗೂಗಲ್ ಅವರು ಯಾವ ವಿಡಿಯೋ ಗೇಮ್ ಸ್ಟ್ರೀಮಿಂಗ್ ಸೇವೆಯನ್ನು ಅನಾವರಣಗೊಳಿಸಿದರು? ಸೊ ಸರಿಯಾದಂಥ ಉತ್ತರ ಆಪ್ಷನ್ 4 ಸ್ಟೇಡಿಯಾ. ಕ್ಯಾಲಿಫೋರ್ನಿಯಾದ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ 2019ರ ಗೇಮ್ ಡೆವಲಪರ್ಗಳ ಸಮಾವೇಶದಲ್ಲಿ ಕ್ರೋಮ್, ಆಂಡ್ರಾಯ್ಡ್ ಮತ್ತು ಟಿವಿಗಳಿಗಾಗಿ ನಿರ್ಮಿಸಲಾದ ಬಹುಬೇಡಿಕೆಯ ವಿಡಿಯೋ ಗೇಮ್ಗಳ ಸ್ಟ್ರೀಮಿಂಗ್ ಸೇವೆಯನ್ನು ಗೂಗಲ್ ಅನಾವರಣ ಮಾಡಿತು. ಅದರಲ್ಲಿ ಪ್ರಮುಖವಾದಂಥ ಗೇಮ್ ಸ್ಟೇಡಿಯಾ ಅನ್ನೋ ಗೇಮ್ ಆಗಿತ್ತು. ವಿಶ್ವ ಸ್ಪ್ಯಾರೋ ದಿನ ಅಂದರೆ ವಿಶ್ವ ಗುಬ್ಬಚ್ಚಿಯ ದಿನವನ್ನು ಎಂದು ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಮಾರ್ಚ್ 20ರಂದು ಪ್ರತಿ ವರ್ಷ ವಿಶ್ವ ಗುಬ್ಬಚ್ಚಿ ದಿನವನ್ನು ಆಚರಣೆ ಮಾಡಲಾಗುತ್ತದೆ. ಮನೆಯಂಗಳದಲ್ಲಿನ ಗುಬ್ಬಚ್ಚಿಗಳು ಮತ್ತು ಇನ್ನಿತರ ಪಕ್ಷಿಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಅವುಗಳ ಸಂಕುಲಕ್ಕೆ ಉಂಟಾಗುತ್ತಿರುವ ಭೀತಿಯನ್ನು ತಡೆಗಟ್ಟಲು ಮಾರ್ಚ್ 20ರಂದು ವಿಶ್ವಾದ್ಯಂತ ಗುಬ್ಬಚ್ಚಿಗಳ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಭಾರತದ ನೇಚರ್ ಫಾರ್ ಎವರ್ ಸೊಸೈಟಿಯ ಪ್ರಮುಖ ಆಸಕ್ತಿಯ ಮೇರೆಗೆ ಪ್ರಾರಂಭಗೊಂಡಿರುವಂಥ ಈ ಆಚರಣೆ ಫ್ರಾನ್ಸಿನ ಇಕೋಸಿಸ್ ಆ್ಯಕ್ಷನ್ ಫೌಂಡೇಶನ್ ಮತ್ತು ವಿಶ್ವದ ಅನೇಕ ಸಂಸ್ಥೆಗಳ ಸಹಯೋಗದಲ್ಲಿ ಪ್ರತಿ ವರ್ಷ ನಡೀತಾ ಇದೆ.
ಇದರ ನಿರ್ಮಾತೃ ಯಾರಪ್ಪ ಅಂತ ಹೇಳಿದ್ರೆ ಮೊಹಮ್ಮದ್ ದಿಲ್ವಾರ್ 2010ರಲ್ಲಿ ಈ ದಿನವನ್ನು ಜಗತ್ತಿಗೆ ಪರಿಚಯಿಸಿದರು. ಸೊ ಈ ವರ್ಷದ ಥೀಮ್ ಏನಾಗಿದೆ ಅಂತ ನಾವು ನೋಡೋದಾದರೆ ಐ ಲವ್ ಸ್ಪ್ಯಾರೋ ಅನ್ನೋದು ಈ ವರ್ಷದ ಥೀಮ್ ಆಗಿದೆ. ಯಾವ ಕ್ಷುದ್ರ ಗ್ರಹವನ್ನು ವಿಜ್ಞಾನಿಗಳು ಹೇರಳವಾಗಿ ನೀರನ್ನು ಹೊಂದಿರುವ ಖನಿಜಗಳ ಸಾಕ್ಷಿಯನ್ನು ಕಂಡುಕೊಂಡಿದ್ದಾರೆ? ಸೊ ಯಾವ ಕ್ಷುದ್ರ ಗ್ರಹದಲ್ಲಿ ಅಂತ ನಾವು ಈ ಪ್ರಶ್ನೆ ಚೇಂಜ್ ಮಾಡ್ಕೋಬೋದು. ಸೊ ಸರಿಯಾದಂಥ ಉತ್ತರ ಆಪ್ಷನ್ 4. ಅದರ ಹೆಸರನ್ನು ಬೆನ್ನು ಅಂತ ಕರೀತಾರೆ, ಬೆನ್ನು. ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನನ್ನ ಹತ್ರ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಇದರ ಬಗ್ಗೆ ನಾನು ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೇನೆ. ಫೇಮ್ 2 ಯೋಜನೆಯಡಿ ಅನುಷ್ಠಾನ ಮತ್ತು ಅನುದಾನ ಸಮಿತಿಯ ಮುಖ್ಯಸ್ಥರಾಗಿ ಇತ್ತೀಚೆಗೆ ನೇಮಕಗೊಂಡಂಥವರು ಯಾರು? ಸರಿಯಾದ ಉತ್ತರ ಆಪ್ಷನ್ 3. ಭಾರತ ಸರ್ಕಾರವು ಶುದ್ಧ ಚಲನಶೀಲತೆಯನ್ನು ಪ್ರೋತ್ಸಾಹಿಸೋದಕ್ಕೆ ಭಾರತದಲ್ಲಿ ಫ್ರೇಮ್ 2 ಕಾರ್ಯಕ್ರಮದಲ್ಲಿ 10,000 ಕೋಟಿ ರೂಪಾಯಿಗಳಷ್ಟು ವೇಗದ ಅಡಾಪ್ಷನ್ ಉತ್ಪಾದನೆ ಯೋಜನೆಗಳ ಮೇಲಿನ ಮೇಲ್ವಿಚಾರಣೆ, ಅನುಮೋದನೆ ಮತ್ತು ಅನುಷ್ಠಾನಕ್ಕೆ ಸಂಬಂಧಪಟ್ಟಂತೆ ಒಂದು ಅಂತರ್ಮಂತ್ರಿ ಸಮಿತಿಯನ್ನು ಸ್ಥಾಪನೆ ಮಾಡಿದೆ. ಅದಕ್ಕೆ ಇವರನ್ನು ಅಧ್ಯಕ್ಷರನ್ನಾಗಿ ಮಾಡಿದೆ. 2019ರಲ್ಲಿ ವಿಶ್ವದ ಅತ್ಯಂತ ಸಂತೋಷದಾಯಕ ದೇಶ ಈ ಬಿರುದನ್ನು ಪಡೆದಿರ್ತಕ್ಕಂಥ ದೇಶ. ಕಳೆದ ವಿಡಿಯೋದಲ್ಲಿ 22ನೇ ದಿನಾಂಕದ ವಿಡಿಯೋವನ್ನು ನೀವು ಚೆಕ್ ಮಾಡಿ. ಸಂತೋಷದ ದಿವಸದ ಬಗ್ಗೆ ಸಂಪೂರ್ಣ ಮಾಹಿತಿ ವಿಡಿಯೋದ ಕೊನೆಯಲ್ಲಿ ನಾನು ಕೊಟ್ಟಿದ್ದೀನಿ. ಸರಿಯಾದ ಉತ್ತರ ಫಿನ್ಲ್ಯಾಂಡ್. ಅದರಲ್ಲಿ ಭಾರತದ ರ್ಯಾಂಕಿಂಗು, ನಗರಗಳ ರ್ಯಾಂಕಿಂಗನ್ನು ನಾನು ಸಂಪೂರ್ಣವಾಗಿ ಕೊಟ್ಟಿದ್ದೀನಿ. 2019 ಫಿನ್ಲ್ಯಾಂಡ್ ಸತತವಾಗಿ 2ನೇ ಬಾರಿ, ಅಂದರೆ 2018ರಲ್ಲೂ ಮೊದಲನೇ ಸ್ಥಾನದಲ್ಲಿತ್ತು, 2019ರಲ್ಲೂ ಮೊದಲನೇ ಸ್ಥಾನದಲ್ಲಿದೆ. ಇದರ ಮಾನದಂಡಗಳೇನು, ಯಾವ ರೀತಿ ಆಯ್ಕೆ ಮಾಡ್ತಾರೆ ಎಲ್ಲವನ್ನ ಹಿಂದಿನ ವಿಡಿಯೋದಲ್ಲಿ ಹೇಳ್ತೀನಿ, ಒಂದ್ಸಲ ಚೆಕ್ ಮಾಡಿಬಿಡಿ. ಮಾರ್ಚ್ 20ರಂದು ಯುನೈಟೆಡ್ ನೇಷನ್ಸ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ಸ್ ನೆಟ್ವರ್ಕ್ ಈ ವರದಿಯನ್ನು ಬಿಡುಗಡೆ ಮಾಡಿದೆ. ಸ್ಮಾರ್ಟ್ ತ್ಯಾಜ್ಯ ನಿರ್ವಹಣೆಗಾಗಿ ಸ್ಮಾರ್ಟ್ ಕಸದ ತೊಟ್ಟಿಗಳನ್ನು ಯಾರು ಪ್ರಾರಂಭಿಸಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ 1 SAIL ಅಂದರೆ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಅಂತ ಕರಿತೀವಿ. ಇವರು ಸ್ಮಾರ್ಟ್ ತ್ಯಾಜ್ಯ ನಿರ್ವಹಣೆಗಾಗಿ ನೂತನ ತಂತ್ರಜ್ಞಾನವನ್ನು ಅಂದರೆ ನೂತನ ಸ್ಮಾರ್ಟ್ ಕಸದ ತೊಟ್ಟಿಗಳನ್ನು ಪ್ರಾರಂಭ ಮಾಡಿದ್ದಾರೆ. 33ನೇ ಆವೃತ್ತಿಯ ಇಂಡೋ ಸೊ ಒಂದು ಇಂಡೋ ಅಂದರೆ ಭಾರತ, ಇನ್ನೊಂದು ಇಂಡೋ ಅಂದರೆ ಇಂಡೋನೇಷ್ಯಾ ಕಾರ್ಪಟ್ ಎಲ್ಲಿ ನಡೆದಿದೆ, ಯಾವ ಬಂದರಲ್ಲಿ ನಡೆದಿದೆ ಅಂತ ಕೇಳ್ತಾ ಇದ್ದಾರೆ. ಸರಿಯಾದ ಉತ್ತರ ಆಪ್ಷನ್ 3 ಫ್ಲೋಟ್ ಬೇರಲ್ಲಿ ನಡೀತಾ ಇದೆ. ಭಾರತ ಮತ್ತು ಇಂಡೋನೇಷ್ಯಾದ ಸಮನ್ವಯಗೊಂಡಂಥ ಗಸ್ತು ಇಂಡೋ ಕಾರ್ಪಟ್ ಅಂತ ನಾವೇನು ಕರಿತೀವಿ. ಇದರ 33ನೇ ಆವೃತ್ತಿ ಅಂಡಮಾನ್ ನಿಕೋಬಾರ್ ದ್ವೀಪಗಳ ಪೋರ್ಟ್ ಬ್ಲೇರ್ನಲ್ಲಿ ಉದ್ಘಾಟನೆಯಾಗಿದೆ. ಮಾರ್ಚ್ 19ರಿಂದ ಏಪ್ರಿಲ್ 4 ತನಕ ಇದು ನಡೆಯುತ್ತದೆ. ಭಾರತೀಯ ಮೂಲದ ಜಗಮಿತ್ ಕೆನಡಾದಲ್ಲಿ ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ. ಭಾರತೀಯ ಮೂಲದ ಜಗಮಿತ್ ಕೆನಡಾ ಸಂಸತ್ತಿನ ಸಾಮಾನ್ಯ ಸಭೆಗೆ ಚುನಾಯಿತರಾಗಿ ಪ್ರಮುಖ ಪ್ರತಿಪಕ್ಷದ ಮೊದಲ ಬಿಳಿಯರಲ್ಲದ ನಾಯಕರೆಂಬ ಹೆಗ್ಗಳಿಕೆಯನ್ನು ಪಡೆದುಕೊಂಡಿದ್ದಾರೆ. ಅದರಿಂದ ಈ ವಿಷಯವನ್ನು ನಾನು ತಗೊಂಡಿದ್ದೀನಿ. ಮುಂಬರುವ ಪರೀಕ್ಷೆಗಳಲ್ಲಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿನ ನೀವು ಕಲೆ ಹಾಕಿ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಲಂಡನ್ನಲ್ಲಿದ್ದಂಥ ನೀರವ್ ಮೋದಿಯನ್ನು ಅರೆಸ್ಟ್ ಮಾಡಲಾಗಿತ್ತು. ಅವರಿಗೆ ಈಗ ಅಲ್ಲಿ ಕೋರ್ಟಲ್ಲಿ ಜಾಮೀನು ನೀಡೋದಕ್ಕೆ ನಿರಾಕರಣೆ ಮಾಡಿದ್ದಾರೆ. ಜೊತೆಗೆ ಮಾರ್ಚ್ 29 ತನಕ ಅವರನ್ನು ಜೈಲಿಗೆ ಕಳಿಸಿದ್ದಾರೆ. ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೀರವ್ ಮೋದಿಯನ್ನು ಗಡೀಪಾರು ಮಾಡುವಂತೆ ಜಾರಿ ನಿರ್ದೇಶನಾಲಯ, ನಮ್ಮ ದೇಶದ ED ಅಂತ ಏನು ಕರಿತೀವಿ, ಅವರು ಸಲ್ಲಿಸಿದಂಥ ಕೋರಿಕೆ ಮೇರೆಗೆ ಲಂಡನ್ ಕೋರ್ಟ್ ನೀರವ್ ಮೋದಿಯನ್ನು ವಿರುದ್ಧ ಬಂಧನದ ವಾರೆಂಟನ್ನು ಹೊರಡಿಸಿತ್ತು. ಈ ಹಿನ್ನೆಲೆಯಲ್ಲಿ ಲಂಡನ್ ಪೊಲೀಸರು ಈತನನ್ನು ಬಂಧಿಸಿ ಹೋಲ್ಬರ್ನ್ ಮೆಟ್ರೋ ನಿಲ್ದಾಣದಲ್ಲಿ ಈತನ ಬಂಧಿಸಿದರು. ಲಂಡನ್ನ ಒಂದು ಮೆಟ್ರೋ ನಿಲ್ದಾಣದಲ್ಲಿ 2018ರ ಜೂನ್ನಲ್ಲಿ ನೀರವ್ ಮೋದಿ ವಿರುದ್ಧ ರೆಡ್ ಕಾರ್ನರ್ ನೋಟಿಸನ್ನು ಜಾರಿ ಮಾಡಲಾಗಿತ್ತು. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ ಸುಮಾರು 13,000 ಕೋಟಿ ರೂಪಾಯಿಗಳನ್ನು ವಂಚನೆ ಮಾಡಿ ದೇಶ ಬಿಟ್ಟು ಪರಾರಿಯಾಗಿದ್ದ ಆಗಿದ್ದಾನೆ. ಸೊ ಪೌರಾಡಳಿತದ ಸಚಿವ ಆದಂಥ CS ಶಿವಳ್ಳಿ ಅವರು ನಿಧನ ಹೊಂದಿದ್ದಾರೆ. ಧಾರವಾಡ ಜಿಲ್ಲೆಯ ಕುಂದಗೋಳ ಕಾಂಗ್ರೆಸ್ ಶಾಸಕರಾಗಿದ್ದಂತಹ CS ಶಿವಳ್ಳಿ ಅವರು ಶುಕ್ರವಾರ ಹೃದಯಾಘಾತದಿಂದ ನಿಧನ ಹೊಂದಿದ್ದಾರೆ. CS ಶಿವಳ್ಳಿ ಅಂದರೆ ಅವರ ಪೂರ್ಣ ಹೆಸರು, ಇದು ಜನಪ್ರಿಯ ಹೆಸರಾಗಿತ್ತು. ಚನ್ನಬಸಪ್ಪ ಸತ್ಯಪ್ಪ ಶಿವಳ್ಳಿ ಅಂತ ಅವರೊಬ್ಬರು ಬಡ ಕುಟುಂಬದಿಂದ ಬಂದಂಥವರು. ಓರ್ವ ಪುತ್ರ, ಇಬ್ಬರು ಪುತ್ರಿಯನ್ನು ಅವರು ಅಗಲಿದ್ದಾರೆ. ಸುಮಾರು 3 ದಶಕಗಳಿಂದ ರಾಜಕೀಯದಲ್ಲಿದ್ದರು. 6 ಬಾರಿ ಸ್ಪರ್ಧೆ, 3 ಬಾರಿ ಗೆಲುವು. 1999ರಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದು 2008ರಲ್ಲಿ ಕಾಂಗ್ರೆಸ್ನಿಂದ ಸೋತಿದ್ರು ಮತ್ತು 2013ರಲ್ಲಿ ಮತ್ತು 2018ರಲ್ಲಿ ಕಾಂಗ್ರೆಸ್ನಲ್ಲಿ ಸ್ಪರ್ಧೆ ಮಾಡಿ ಗೆದ್ದಿದ್ರು. ಈಗ ಮಂತ್ರಿ ಕೂಡ ಆಗಿದ್ದರು. ಅವರು ಹೃದಯಾಘಾತದಿಂದ ಮರಣ ಹೊಂದಿದ್ದಾರೆ.
ಸೊ ಇದಿಷ್ಟು ಇವತ್ತಿನ ಮಾಹಿತಿಗಳು. ಈ ಮಾಹಿತಿಗಳು ನಿಮಗೇನಾದರೂ ಉಪಯುಕ್ತ ಅನಿಸಿದ್ರೆ ಈ ವಿಡಿಯೋನ ನೀವು ಶೇರ್ ಮಾಡ್ಬೋದು. ಉಳಿದಂತೆ ಇದರ ಮಾಹಿತಿಗಳನ್ನು ನೀವು ಪಡ್ಕೋಬೇಕು ಅಂದರೆ ಇದರ PDF ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಇರ್ತಕ್ಕಂಥ ಟೆಲಿಗ್ರಾಮ್ ಗ್ರೂಪನ್ನು ನಾನು ಹಾಕಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೋಬೋದು. ಎಲ್ಲರಿಗೂ ಧನ್ಯವಾದ.